ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಏನಂತ ನಮಗೆ ಗೊತ್ತಿರತ್ತೆ. ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಎತ್ಕೋಬೇಕಂತೆ, ಒಂದು ನಿಮಿಷ ಬಾ. ಹಾಯ್ ಫ್ರೆಂಡ್ಸ್, ಈ ಮನೆಗೆ ಬಂದು ಆಲ್ಮೋಸ್ಟ್ 3 ಮಂತ್ಸ್ ಆಗ್ತಾ ಬಂತು. 3 ಮಂತ್ಸ್ ಆಗ್ತಾ ಬಂತು. ನಾನು ವಿಡಿಯೋನೇ ಮಾಡಿರಲಿಲ್ಲ, ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಓಕೆ, ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಓಕೆ, ನಮ್ಮದು ಫಸ್ಟ್ ಫ್ಲೋರು. ಸೊ ಫಸ್ಟ್ ವ್ಯೂ ತೋರಿಸ್ಬಿಡ್ತೀನಿ. ಸುತ್ತಮುತ್ತ ವ್ಯೂ ತುಂಬ ಚೆನ್ನಾಗಿದೆ ಅಂತಲೇ ಅನ್ಬೋದು. ಸೊ ಅಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಓನರ್ ಇದ್ದಾರೆ. ಸೊ ಇಷ್ಟು, ಮತ್ತು ಮೇಲೆ ಕೂಡ ಮನೆ ಇದೆ. ಸೊ ಫ್ರೆಂಡ್ಸ್, ಇದು ನಮ್ಮ ಎಂಟ್ರೆನ್ಸು. ಹೊಸ್ಲಿಗೆ ನಾನು ಏನಕ್ಕೂ ಇವತ್ತು ರಂಗೋಲಿ ಬಿಡಿಸಿಲ್ಲ. ಯಾಕೆ ಅಂದರೆ ನೋಡಿ, ಇಲ್ಲಿ ಓನರ್ ಅವರು ಮನೆ ಕಟ್ಸ್ತಾ ಇದ್ದಾರೆ. ಇಲ್ಲೆಲ್ಲ ಓಡಾಡಿ ಗಲೀಜು ಮಾಡ್ತಾರೆ, ತುಳಿತಾರೆ ಅಂತ ಬಿಡಿಸಿಲ್ಲ, ಓಕೆನಾ? ಸೊ ಬಂದು ಗಾಯ್ಸ್, ಎಂಟ್ರೆನ್ಸ್ ಆಗ್ತಿದ್ದಂಗೆ ಹಾಲ್ ಬರುತ್ತೆ, ಓಕೆನಾ? ಹಾಲ್ ಬರುತ್ತೆ. ನೋಡಿ, ಹಾಲ್ ತುಂಬಾ ದೊಡ್ಡದಿದೆ, ಚಿಕ್ಕದಂತ ಏನಿಲ್ಲ. ಹಾಲಲ್ಲಿ ಸ್ವಿಂಗ್ ಇಟ್ಕೊಂಡಿದ್ದೀವಿ ಒಂದು, ಮತ್ತು ಅಲ್ಲಿ ಟೇಬಲ್ಲು, ಚೇರು. ಇದು ನಮ್ಮ ಪಾಪು. ಫ್ರೆಂಡ್ಸ್, ನೆಕ್ಸ್ಟ್ ಇದು ಬಂದು ಟಿ ವಿ ಟೇಬಲ್. ನಾವೇನು ಮಾಡಿದ್ದೀನಿ ಅಂದರೆ, ಇಲ್ಲಿ ನಮ್ಮ ಬೇಬಿ ಬಟ್ಟೆ, ಅಲ್ಲಿ ನನ್ನ ಡೈಲಿ ಯೂಸ್ ಬಟ್ಟೆ ಇಟ್ಕೊಂಡಿದ್ದೀನಿ. ಇಲ್ಲೇ ಚಾರ್ಜ್ ಹಾಕ್ತೀವಿ. ಇದು ಪವರ್ ಬ್ಯಾಂಕು ನಮ್ಮ ಪಾಪುದಿದು. ಇಲ್ಲಿ ಏನು ನಾನು ನಮ್ಮ ಮನೆಗೆ ಯಾವುದೇ ಥರ ಡೆಕೋರೇಷನ್ ಆಗಲಿ ಏನೂ ಆಗಲಿ ಮಾಡಿಲ್ಲ. ಇದು ಬಂದು ಜ್ಯುವೆಲ್ಲರಿ ಶಾಪಲ್ಲಿ ಕೊಟ್ಟಿದ್ದ ಕ್ಯಾಲೆಂಡರ್. ಸೊ ನಾವು ಮಳೆ ಹೊಡೆಯೋದಾಗಲಿ ಏನೇನೂ ಮಾಡಿಲ್ಲ ಗಾಯ್ಸ್. ನೀವು ನೋಡ್ತಾ ಇರ್ಬೋದು ನೀವು, ಹಾಲಲ್ಲಿ ಇಷ್ಟೇ ಹಾಲಲ್ಲಿರೋದು. ಶೋಕೇಶಲ್ಲಿ ಕೂಡ ಏನೂ ಇಟ್ಟಿಲ್ಲ ನಾವು. ಒಂದು ಸತ ಇಲ್ಲಿ ನಿಂತ್ಕೊಂಡು ಫುಲ್ ಹಾಲ್ ವ್ಯೂ ತೋರಿಸ್ಬಿಡ್ತೀನಿ ನೋಡಿ. ಇಷ್ಟ ಹಾಲು, ಓಕೆ? ನೆಕ್ಸ್ಟ್ ಹಾಲಿಂದ ಮುಂದೆ ಹೋಗ್ತಿದ್ದಂಗೆ ರೂಮ್ ಸಿಗತ್ತೆ. ಫಸ್ಟ್ ರೂಮ್ ತೋರಿಸಿ ಆಮೇಲೆ ಕಿಚನ್ ತೋರಿಸ್ತೀನಿ. ರೂಮ್ ನೋಡಿ ಈ ರೀತಿಯಾಗಿದ್ದೆ. ಇದು ಬಂದು ನಮ್ಮ ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಒಂದು. ಮತ್ತು ನೋಡಿ ಇಲ್ಲಿ ಬೀರು ಇಟ್ಟಿದ್ದೀನಿ. ಬೀರು ಮೇಲೆ ಡಾಲ್ಸ್ ಇಟ್ಟಿದ್ದೀನಿ. ಮತ್ತು ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಮೇಲ್ಗಡೆ ಏನು ಇಟ್ಟಿದ್ದೀನಿ ಅಂದರೆ ಬಟ್ಟೆ, ಅವೆಲ್ಲ ವೇಸ್ಟು, ಓಕೆನಾ? ಸಜ್ಜದ ಮೇಲೆ ಈ ರೀತಿ ಬಟ್ಟೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹಾಕ್ತಿದ್ದಂಗೆ ನಮಗಿಲ್ಲೂ ಒಂದು ಸಿಗುತ್ತೆ. ಇದು ನಮ್ಮ ಬೇಬಿಗೆ ಮಲ್ಕೊಳಕ್ಕೆ ತಂದಿರೋದು ಬೆಡ್ಡು. ಇಲ್ಲೂ ಕೂಡ ಇದೆ, ಏನಂತಾರೆ ಇದಕ್ಕೆ, ಕಬೋರ್ಡು. ಸೊ ನೋಡಿ, ಎಲ್ಲ ಗಿಜಾಬಿಜಿ ಆಗಿಬಿಟ್ಟಿದ್ದೆ ಬಟ್ಟೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ? ಸೊ ಗಾಯ್ಸ್, ಏನದು, ಇದು ರೂಮಲ್ಲೇ ಇರೋದಿದು, ಓಕೆ? ಮತ್ತು ಇಲ್ಲಿಂದ ನೋಡಿದ್ರೆ ನಮಗೆ ಕಿಚನ್ ಕೂಡ ಕಾಣಿಸುತ್ತೆ. ಹಾಂ, ರೂಮಲ್ಲೂ ನಾನು ಏನೇನು ಚೇರ್ ಮೇಲೆ ಚಾಪೆ, ಬೆಡ್ಶೀಟ್ ಇಟ್ಟಿದ್ದೀನಿ ಮನೆ ಕಳಕ್ಕೆ. ನಿಮಗೆ ಗೊತ್ತು, ನಮ್ಮ ಮನೇಲಿ ಮಂಚ ಇಲ್ಲ. ರೂಮ್ ಇಷ್ಟೇ ಗಾಯ್ಸ್, ನೀವು ಏನೂ ಇಟ್ಕೊಳ್ಳೋಣ ಅಂಥವು ಏನೂ ಇಟ್ಟಿಲ್ಲ ನೋಡಿ, ಇಷ್ಟೇ. ಅಲ್ಲೊಂದು ಬೀರುವಲ್ಲೆಲ್ಲ ಇನ್ನೇನು ತೋರಿಸೋದು. ಬನ್ನಿ ಈಗ ನೆಕ್ಸ್ಟ್ ಕಿಚನ್ಗೆ ಹೋಗೋಣ. ಏನು ಮಾಡ್ತಿದ್ಯಾ? ಇಕ್ಕದು, ನಾನು ಇಕ್ತೀನಿ, ಈಗ ಬಿಡು, ಕೆಳಗೆ ಇಕ್ಕು. ನೋಡಿ ಇಲ್ಲಿ, ತಡಿ ಬಂದೆ, ಬಿಡು. ಇದು ಯಾಕೋ ತೆಗ್ದೆ? ಫ್ರೆಂಡ್ಸ್, ನೆಕ್ಸ್ಟ್ ಕಿಚನ್ನಾಗ ಬಂದರೆ ನನ್ನ ಮೇನ್ ಪಾಯಿಂಟ್, ನಂಗೆ ತುಂಬ ಇಷ್ಟವಾಗಿರೋ ಪಾಯಿಂಟ್ ಇಲ್ಲಿ ಸಿಗುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ಒಂದು ಪ್ಲೇಸ್ ತುಂಬ ಇಷ್ಟ. ಅದೇ ದೇವ್ರ ಮನೆ. ನೋಡ್ತಾ ಇರ್ಬೋದು. ಸೊ ದೇವ್ರ ಮನೆಗೆ ಬಾಗಿಲಿಲ್ಲ, ಕಿಚನ್ನಲ್ಲೇ ಇದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ಸಹಿತ ಮಾಡಿದ್ದೀನಿ. ಕಿಚನಲ್ಲೇ ದೇವ್ರ ಮನೆ ಇದೆ. ನೆಕ್ಸ್ಟ್ ನಾವು ಕಿಚನಿಗೆ ಬರೋದಾದರೆ, ನಾನು ಸಾಂಬಾರು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಕಾಯ್ತಿದೆ. ಫ್ರೆಂಡ್ಸ್ ನೋಡಿ, ಕಿಚನ್ನ ಈ ರೀತಿಯಾಗಿ ತೋರಿಸ್ತೀನಿ.
ಈ ರೀತಿಯಾಗಿದ್ದೆ. ಇದು ಬಂದು ರಾಗಿ ಹಿಟ್ಟು, ಇದು ಮಿಕ್ಸಿ. ಸೊ ಇದನ್ನು ಇದು ವಾಟ್ರದ್ದು ನೀರು ಹಿಂಗೆ ಇಟ್ಟಿದ್ದೀನಿ ಅಂದರೆ ಇದು ಸೋರ್ತಾ ಇದೆ ಫ್ರೆಂಡ್ಸ್. ಈ ಥರ ಶೆಲ್ಪಲ್ಲಿ ಇಲ್ಲಿ ಗ್ಯಾಸ್ ಒಲೆ ಇಟ್ಕೊಂಡಿದ್ದೀನಿ, ಅದು ಸಿಂಕು, ಮತ್ತು ಇಲ್ಲಿ ನೀರು ಎಲ್ಲ ಪ್ಲೇಸ್ ಖಾಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇಷ್ಟೇ. ನಾನು ಮೇಲ್ಗಡೆ ಶೆಲ್ಪಲ್ಲಿ ಏನೂ ಅಂಥದ್ದಿಟ್ಟಿಲ್ಲ. ಕೆಳಗಡೆ ಒಂದು ತರಕಾರಿ, ಇದರೊಳಗೆ ಬೆಳ್ಳುಳ್ಳಿ, ಈರುಳ್ಳಿ, ಆಲೂಗಡ್ಡೆ, ಟೊಮೊಟೊ, ಮತ್ತು ಇದು ಫುಲ್ಲು ರೈಸು. ಇದು ಅಕ್ಕಿ, ಇಷ್ಟು ಸೋನಾ ಮಸೂರಿ ಅಕ್ಕಿ ನಮ್ಮಮ್ಮ ಮನೇಲಿ ಬೆಳೆದಿದ್ರು ಅಂತ ತಗೊಂಬಂದಿರೋದು. ಇನ್ನು ಫುಲ್ ಇದೆ ನೋಡಿ. ರೇಷನಿಗೆ ಅಕ್ಕಿಗೆ ಕಮ್ಮಿ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಕೆಳಗಿರೋದು ಅಷ್ಟೇ. ಇದು ಬಂದು ಸೊಸೈಟಿಯಲ್ಲಿ ಕೊಡೋ ಅಕ್ಕಿ ಇಡ್ಲಿ ದೋಸೆಗೆ. ಇದು ಸೋನಾ ಮಸೂರಿ ಎಕ್ಸ್ಟ್ರಾ ಇದೆ ಅಂತ ಇಟ್ಟಿದ್ದೀನಿ. ದಿನನಿತ್ಯ ಕೆಳಗಡೆ ಇದೆ, ದಿನನಿತ್ಯ ಊಟ ಮಾಡೋಕ್ಕೆ ತಟ್ಟೆ ಲೋಟಗಳು ಇಲ್ಲಿಟ್ಟಿದ್ದೀನಿ. ನನಗೆ ಒಂದೇನಂದರೆ ಕ್ಲೀನ್ ಇರಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಬಿಟ್ಟು ಮಿಕ್ಕಿದ್ದೆಲ್ಲ ಮೇಲಿಟ್ಟಿದ್ದೀನಿ. ಫ್ಯಾನ್ ಕೂಡ ಇವಾಗ ಅವಶ್ಯಕತೆ ಇಲ್ಲ, ಮಳೆಗಾಲ ಅಲ್ವಾ, ಚಳಿಗಾಲ ಅಲ್ವಾ, ಅದನ್ನೂ ಕೂಡ ಮೇಲಿಟ್ಟಿದ್ದೀನಿ ನೋಡಿ. ಪಾತ್ರೆಗಳೆಲ್ಲ ನೀಟಾಗಿ ಮೇಲೆ ಜೋಡಿಸಿದ್ದೀನಿ. ಅಲ್ಲಿ ನಮ್ಮ ಪಾಪದು ಸೈಕಲ್ ಮುರಿದೋಗಿದ್ದೆ, ಅಲ್ಲಿ ಒಂದು ತಟ್ಟೆ ಸ್ಟ್ಯಾಂಡ್ ಇದೆ, ಅಲ್ಲಿ ಇಟ್ಟಿದ್ದೀನಿ ಮೇಲೆ. ಇಲ್ಲಿ ಲೋಟಗಳು, ಬಾಕ್ಸ್ಗಳು, ಪ್ಲಾಸ್ಟಿಕ್ ಐಟಮ್ಸು ನಂಗೆ ಬೇಡ ಆಗಿಲ್ದಿದ್ದೆಲ್ಲ ನಾನು ಮೇಲೆ ಇಟ್ಟಿದ್ದೀನಿ. ಬೇಕಾ ಅನಿಸಿರೋನ ಅಷ್ಟೇ ನಾನು ಇಲ್ಲಿ ಕೆಳಗೆ ಇಟ್ಕೊಂಡಿರೋದು ಗೈಸ್. ಇದೆಲ್ಲ ಅಂಗಡಿಯಲ್ಲಿ ಕೊಟ್ಟಿರೋದು. ಇವಾಗ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ, ಒಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದೆಲ್ಲ ಚಕ್ಕೆ, ಲವಂಗ, ಉಪ್ಪು ಎಲ್ಲ ಇಲ್ಲೇ ನನಗೆ ಸಡನ್ನಾಗಿ ಸಿಗಬೇಕು, ಇವೆಲ್ಲ ಕೈಗೆ ಸಿಗಬೇಕು. ಇಷ್ಟು ಇವೆಲ್ಲ ಹೀಗೆ ಇಟ್ಕೊಂಡಿದ್ದೀನಿ. ನೋಡಿದ್ರಾ, ಇಷ್ಟೇ ನಮ್ಮನೆ ಹೋಮ್ ಟೂರ್. ಇಷ್ಟೇ ಗಾಯ್ಸ್. ಕೇಳ್ತಿದ್ರಿ ಒಬ್ಬೊಬ್ಬರು ಹೋಮ್ ಟೂರ್ ಮಾಡಿ ಅಂತ, ಸೊ ಹಾಗಾಗಿ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಓಕೆ ಗೈಸ್, ಸದ್ಯಕ್ಕೆ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಗಾಯ್ಸ್.